ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನಿವತ್ತು ಹೋಗ್ತಾ ಇರೋದು ಕರ್ನಾಟಕದ ಒಂದಾದ ನೈಸರ್ಗಿಕ ಶಿವನ ಸಮುದ್ರ ಜಲಪಾತಕ್ಕೆ. ನೋಡಿ, ಹೋಗ್ತಿರೋ ವ್ಯೂ ಎಷ್ಟು ಚೆನ್ನಾಗಿದೆ ಅಂದರೆ ವಾವ್, ನೇಚರ್ ಲವರ್ಸ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಹೋಗ್ತಿರೋ ವ್ಯೂವೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಇನ್ನು ಫೈನಲ್ ಡೆಸ್ಟಿನೇಷನ್ ಎಷ್ಟು ಚೆನ್ನಾಗಿರ್ಬೋದು ಹೇಳಿ. ಆನ್ ದಿ ವೇ ಹೋಗೋ ರೋಡಲ್ಲಿ ಒಂದು ಹೋಟೆಲ್ ಇತ್ತು, ಬಸವೇಶ್ವರ ಉಪಾಹಾರ ಅಂತ. ಅಲ್ಲಿ ಹೋಗ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಶಿವನ ಸಮುದ್ರ ಜಲಪಾತಕ್ಕೆ ಎಂಟ್ರಾಗ್ತಾ ಇದ್ದೀವಿ. ಹೋಗ್ತಿರೋ ಡೆಸ್ಟಿನೇಷನ್ ಎಷ್ಟು ಚೆನ್ನಾಗಿರುತ್ತೋ ಹೋಗ್ತಿರೋ ದಾರಿ ಕೂಡ ಮಸ್ತ್ ಕಾಣಿಸುತ್ತೆ ನೋಡಿ ಒಳಗಡೆ ಹೋಗುವಾಗ. ನೋಡಿ, ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಕಾರಲ್ಲಿ ಬಂದರು, ಈವನ್ ಬೈಕಲ್ಲಿ ಬಂದರು ಆರಾಮ್ಸೆ ಬರ್ಬೋದು. ಮೆಸ್ಮರೈಸಿಂಗ್ ವ್ಯೂ ನಾನು ನಿಮಗೂ ತೋರಿಸೋಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿದ್ರಲ್ಲ, ಫಾಲ್ಸ್ ಅಂತೂ ಮೈ ತುಂಬಿ ಹರಿತಿದೆ. ನೋಡ್ತಿದ್ರೆ ಹಾಲ್ನೋರೆ ಧುಮುಕ್ತಿರೋ ಥರ ಅನ್ಸುತ್ತೆ. ಇಲ್ಲಿ ಬಂದು ನಿಂತಾಗ ಈ ವ್ಯೂನ ನೋಡಿದ್ಮೇಲೆ ಮೈ ಮರೆತು ಕಳ್ದೆ ಹೋಗ್ತಾರೆ. ಇದು ಬರೀ ಫಾಲ್ಸ್ ಅಷ್ಟೇ ಅಲ್ಲ, ಏಷ್ಯಾದ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಇದನ್ನ 1902ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮೈಸೂರು ದಿವಾನ್ ಆಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸೂಚನಾ ಮೇರೆಗೆ ಇದನ್ನ ನಿರ್ಮಿಸಲಾಗಿದೆ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ಗೆ ಪವರ್ ಸಪ್ಲೈ ಮಾಡೋಕೆ. ನಮ್ಮ ಅದೃಷ್ಟಕ್ಕೆ ನಾವು ಹೋಗಿದ್ದ ಟೈಮ್ ಪರ್ಫೆಕ್ಟ್ ಆಗಿತ್ತು. ಫೋಟೋ ಶೂಟ್ಗೆ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದಿರೋರು ಎಲ್ಲರೂ ಅದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ನೋಡಿ. ನಾನು ಕೂಡ ತುಂಬಾ ಪಿಕ್ಸ್ ತಗೊಂಡೆ. ನೀರು ಧುಮುಕ್ತಿರೋ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ. ಇಲ್ಲಿ ಬರೀ ಫಾಲ್ಸ್ ಅಷ್ಟೇ ಅಲ್ಲ, ರಂಗನಾಥ ಸ್ವಾಮಿ ಟೆಂಪಲ್ ಕೂಡ ಇದೆ. ಇಲ್ಲಿರೋ ರಂಗನಾಥ ಸ್ವಾಮಿನ ಮಧ್ಯರಂಗ ಅಂತ ಕೂಡ ಕರೀತಾರೆ. ಇಲ್ಲಿ ತಿಂಡಿಗಳೆಲ್ಲ ರೀಸನಬಲ್ ರೇಟ್ಗೆ ಸಿಗತ್ತೆ. ನಾವು ಇವಾಗ ಭರಚುಕ್ಕಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಭರಚುಕ್ಕಿ ಹೋಗೋ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ಭರಚುಕ್ಕಿ ಹೋಗೋ ರೋಡಲ್ಲಿ ಆನ್ ದಿ ವೇ ಒಂದು ಡ್ಯಾಮ್ ಇದೆ, ಅದಂತೂ ಬ್ಯೂಟಿಫುಲ್ ಆಗಿದೆ ನೋಡಿ. ಎಲ್ಲರೂ ಅಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೆಕ್ಕೋತಾ ಇದ್ದಾರೆ. ನಾವೀಗ ಭರಚುಕ್ಕಿ ಫಾಲ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಅಂತೂ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ ವ್ಯೂ. ಹೋಗೋ ರೋಡಲ್ಲಿ ಅಂತೂ ಮಸ್ತ್ ಇದೆ. ಈಗ ಭರಚುಕ್ಕಿ ಫಾಲ್ಸ್ನ ತೋರಿಸ್ತೀನಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ.
ಈ ಫಾಲ್ಸ್ ಮಂಡ್ಯ ಮತ್ತು ಚಾಮರಾಜನಗರ ಬಾರ್ಡರಲ್ಲಿ ಬರುತ್ತೆ. ಬ್ಯಾಂಗ್ಳೂರಿಂದ ಅರೌಂಡ್ 130 ಕಿಲೋಮೀಟರ್ಸ್ ಆಗುತ್ತೆ. ಯಾರಾದರೂ ಒನ್ ಡೇ ಟ್ರಿಪ್ ನೋಡ್ತಾ ಇದ್ದರೆ ಈ ಪ್ಲೇಸ್ನ ಚೂಸ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.